ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇವ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟು ಬರ್ತಾ ಇದ್ದೀನಿ ಫ್ರೆಂಡ್. ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ನಿರ್ಮಾಣ ಆಯ್ತಾ ಇದ್ದಾವೆ ಫ್ರೆಂಡ್. ಇನ್ನು ಕೂಡ ಹಂತದಲ್ಲೂ ಇದ್ದಾವೆ. ಇನ್ನು ಕೆಲವು ಕಡೆ ಸಾಕಷ್ಟು ಕೆಲಸಗಳು ಆಗಬೇಕಾಗುತ್ತೆ. ಸದ್ಯಕ್ಕೆ ಈಗ ಹೇಳಬೇಕು ಅಂದರೆ ಕುಂಠಿತಗೊಂಡಿರುವಂತಹ 1 BHK ಫ್ಲ್ಯಾಟು, ರಾಜೀವ್ ಗಾಂಧಿ ವಸತಿ ನಿಗಮ ಬಡವರಿಗೆ ಹಂಚುತ್ತಿರುವಂತಹ 1 BHK ಫ್ಲ್ಯಾಟು ಕುಂಠಿತಗೊಂಡಿದೆ. ಅಂದರೆ ಏನು ನಿಧಾನಗತಿಯಲ್ಲಿ ಕೆಲಸ ನಡೀತಾ ಇದೆ, ಕೆಲವು ಕಡೆ ಕೆಲಸ ನಡೀತಾ ಇಲ್ಲ. ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಜೆಟ್ ಮಂಡನೆ ನಡೀತಾ ಇದೆ ಫ್ರೆಂಡ್. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾರ್ಚ್ 6ನೇ ತಾರೀಕು ಶುಕ್ರವಾರ ಏನು ಬಜೆಟ್ ಮಂಡನೆ ನಡೆಸ್ತಾ ಇದ್ದಾರೆ. ಇಲ್ಲಿ ನಿಜವಾಗ್ಲೂ ನಮಗೆ 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಅನುದಾನ ಸಿಗುತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಯಾಕಂದರೆ ಇಲ್ಲಿ ನಮಗೆ ಇದು ಸಿಗಲೇಬೇಕು. ಈ ಬಜೆಟ್ನಲ್ಲಿ ನಮಗೆ ವಸತಿ ಯೋಜನೆ ಅಡಿಯಲ್ಲಿ ಬಜೆಟ್ನಲ್ಲಿ ಇಷ್ಟು ಕೋಟಿ ಅಂತ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ನಮಗೆ ಅನುದಾನ ಸಿಕ್ಕಿದ್ರೆ ಮುಂದಿನ ಏನು 1 BHK ಫ್ಲ್ಯಾಟ್ಗಳು ರೆಡಿ ಆಗೋಕ್ಕೆ ಸಿದ್ಧತೆ ನಡೆಯುತ್ತೆ. ನಿಜವಾಗ್ಲೂ ಇಲ್ಲಿ ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಆದಷ್ಟು ಈ ಕಡೆ ಗಮನ ಹರಿಸ್ಬೇಕು. ವಸತಿ ಸಚಿವರು ಬೆಂಗಳೂರು ಅಂತಲ್ಲ, ನಮ್ಮ ಕರ್ನಾಟಕ ಹುಸ್ಸಿನ ಕಡೆ ಸಾಕಷ್ಟು ಕಡೆ ಕೆಲಸ ನಡೀತವೆ, ಸುಮಾರು ಕಡೆ ನಿಂತಿದ್ದಾವೆ. 2019ರಿಂದ ಸ್ಥಗಿತಗೊಂಡಿರುವಂತಹ ಕೆಲಸ ಆದಷ್ಟು ಬಜೆಟ್ನಲ್ಲಿ ಇಲ್ಲಿ ಮಂಡನೆ ಸಿಗಲಿ ಅಂತಲೇ ನಾವು ಕೇಳ್ಕೋಬೇಕು. ಯಾಕೆಂದರೆ ಇಲ್ಲಿ ನಿಜವೂ ಈ ವಸತಿ ಯೋಜನೆನ ಬೆಂಗಳೂರಿನ ಏನು ಸ್ಕೀಮ್ ಇದೆಯಾ 1 ಲಕ್ಷ ವಸತಿ ಯೋಜನೆ 1 BHK ಫ್ಲ್ಯಾಟು ಬಜೆಟ್ ಮಂಡನೆ ಸಿಕ್ಕಿದ್ರೆ ಸಹ ಇಲ್ಲಿ ನಮಗೆ 1 BHK ಫ್ಲ್ಯಾಟ್ ರೆಡಿ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿ ಆದಷ್ಟು ಸರ್ಕಾರ ಏನು ಕಾಂಟ್ರಾಕ್ಟ್ಗಳು ಏನು ತಿಳಿಸ್ತಾ ಇದ್ದಾರೆ, ರಾಜ್ಯ ಸರ್ಕಾರದಿಂದ ನಮಗೆ ಹಣ ಬಿಡುಗಡೆ ಮಾಡ್ತಾಯಿಲ್ಲ, ಹಾಗಾಗಿ ನಾವು ಕೆಲಸ ಶುರು ಮಾಡ್ತಿಲ್ಲ ಅಂತಲೇ ಸಹ ಸಾಕಷ್ಟು ವಿಷಯ ತಿಳಿಸಿದ್ದಾರೆ ಫ್ರೆಂಡ್. ಇಲ್ಲಿ ಈ ಬಜೆಟ್ನಲ್ಲಿ ಒಂದಿಷ್ಟು ವಸತಿ ಯೋಜನೆಗೆ ಅಂತ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಕೊಟ್ಟರೆ ನಮಗೆ ಈಗ ಕೆಲಸ ಪ್ರಾರಂಭ, ಇಲ್ಲ ಅಂದರೆ ಮತ್ತೆ ನಾವು ಕಣ್ಕಂಡು ಬಿಡಬೇಕಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಈಗ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮ 1 BHK ಫ್ಲ್ಯಾಟ್ ಇಲ್ಲಿ ಸ್ಥಿತಿಯಲ್ಲಿ ನಿಜಲು ಏನಪ್ಪ ಅಂದರೆ ಇಲ್ಲಿ ಸುಮಾರು ಮನೆಗಳು ಫ್ಲ್ಯಾಟ್ ನಿರ್ಮಾಣ ಆಗ್ತಾ ಇದ್ದಾವೆ. ನೆಕ್ಸ್ಟ್ ತಿಂಗಳಲ್ಲಿ ಏಪ್ರಿಲ್ ಮೂಮೆಂಟಲ್ಲಿ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಅದು ಎಷ್ಟು 12,000 ಚಿಲ್ಡ್ರನ್ ರೆಡಿ ಇದ್ದಾವೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಮಿಕ್ಕಿದ 30,000 ಚಿಲ್ಡ್ರಗಳು ಕೆಲವು ಅರ್ಧಕ್ಕೆ ನಿಂತಿದ್ದಾವೆ, ಕೆಲವು 3/4% ನಿಂತಿದ್ದಾವೆ, ಕೆಲವು ಸಾಧಾರಣವಾಗಿ ಕೆಲಸ ನಡೀತಾ ಇದ್ದಾವೆ. ಈಗ ಸದ್ಯಕ್ಕೆ ಬಜೆಟ್ನಲ್ಲಿ ನಮಗೆ ಇಷ್ಟು ಕೋಟಿ ಅಂತ ಬಿಡುಗಡೆ ಆದರೆ ಮುಂದಿನ ಕೆಲಸ ಬಡವರಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಆದಷ್ಟು ಬಡವರಿಗೆ ಅಂತ ಕೊಡ್ತಾ ಇದ್ದೀರಾ, ಆದಷ್ಟು ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಿರ್ಬೋದು, ವಸತಿ ಸಚಿವ ಜಮೀರ್ ಅಹ್ಮದ್ ಅವರು ಈ ಯೋಜನೆ ಬಡವರಿಗೆ ಅಂತ ನೀವು ಸ್ಕೀಮ್ ತಂದಿದ್ದೀರಾ. ಬಜೆಟ್ನಲ್ಲಿ ಆದಷ್ಟು ಹಣ ಕೊಟ್ಟರೆ ಒಳ್ಳೆಯದು. ಯಾಕೆಂದರೆ ಈಗ ನೀವು ರೆಡಿ ಮಾಡಿಕೊಟ್ರೆ ನಂತರ ಇಲ್ಲಿ ಫಲಾನುಭವಿಗಳೇ ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬ್ಯಾಂಕ್ ಲೋನ್ಗಳು ಮಾಡಿಸ್ಕೊಂಡು ನೀವು ಕೊಡ್ತಿರಲ್ಲ, ಅದೇ ದುಡ್ಡು ಇಲ್ಲಿ ನಿಮಗೆ ಸಿಗೋ ಚಾನ್ಸ್ ಇರುತ್ತೆ. ಯಾಕೆಂದರೆ ಇಲ್ಲಿ ಫ್ರೀಯಾಗಿ ಮನೆಗಳು ಕೊಡ್ತಿಲ್ಲ. 1 ಲಕ್ಷ ವಸತಿ ಯೋಜನೆಯಲ್ಲಿ ಇಲ್ಲಿ ಯಾರೂ ಫ್ರೀಯಾಗಿ ಕೊಡ್ತಾ ಇಲ್ಲ. ಬಟ್ ಇಲ್ಲಿ ಮುಂಚೆನೇ ನೀವು ರೆಡಿ ಮಾಡಿಸಿ ಕೊಟ್ಟ ನಂತರ ಇಲ್ಲಿ ಬ್ಯಾಂಕ್ ಲೋನ್ ಪ್ರೊಸೆಸ್ ಆದಾಗ ಅದೇ ದುಡ್ಡು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಏನು ಆದಷ್ಟು ಸುಮಾರು ಕೋಟಿಗಳು ಇಲ್ಲಿ ಬೇಕಾಗುತ್ತೆ. ಈ ಬಜೆಟ್ನಲ್ಲಿ ಸರ್ಕಾರ ವಸತಿ ಯೋಜನೆಗೆ ಅಂತ ಒಂದಿಷ್ಟು ಹಣ ಬಿಡುಗಡೆ ಆದರೆ ತುಂಬ ಬಡವರಿಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಹಣ ಏನಾದರೂ ಈ ಬಜೆಟಲ್ಲಿ ಬಿಡುಗಡೆ ಆಗಿಲ್ಲ ಅಂದರೆ ನಿಜವಾಗ್ಲೂ ವಸತಿ ಯೋಜನೆಗಳಲ್ಲಿ 1 ಲಕ್ಷ ವಸತಿ ಯೋಜನೆಗಳು, ಕರ್ನಾಟಕ ವಸತಿ ಯೋಜನೆಗಳು ಆಗಿರ್ಬೋದು, ಸಾಕಷ್ಟು ಸರ್ಕಾರ ಕರ್ತಿರುವಂಥ ವಸತಿ ಯೋಜನೆಗಳು ಸ್ಥಗಿತಗಳು ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದರೆ ಈ ಕಡೆ ಇವು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳು ನಾವು ನಿಲ್ಲಿಸಲ್ಲ ಅಂತ 1 ಲಕ್ಷ ಮುಖ್ಯಮಂತ್ರಿ ಗ್ಯಾರಂಟಿ ಹೊರೆಗಳು ಆಗಿರ್ಬೋದು, ರಾಜ್ಯ ಸರ್ಕಾರ ಸಾಲ ಮಾಡಿರೋದಾಗಿರ್ಬೋದು, ಇವೆಲ್ಲ ಹೆಚ್ಚು ಆಯ್ತಾ ಇರೋದ್ರಿಂದ ಇಲ್ಲಿ ಬಜೆಟ್ನಲ್ಲಿ ಯಾವುದು ಕೊಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಅಂತ ಇಲ್ಲಿ ಗಮನ ಹರಿಸೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಸರ್ಕಾರ ಇಕ್ಕಟ್ಟಿನಲ್ಲಿದೆ. ಯಾಕೆಂದರೆ ಇಲ್ಲಿ ಬಜೆಟ್ಟು ಒಂದು ಕಡೆ ನಿಲ್ಲಿಸಲ್ಲ ಅಂತ ಇದ್ದಾರೆ, ಬಜೆಟ್ ಏನು ಗ್ಯಾರಂಟಿ ಯೋಜನೆಗಳು ನಿಲ್ಲಿಸಲ್ಲ ಅಂತ ಹೇಳ್ತಾರೆ.
ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ಆದಷ್ಟು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೋಗ್ತಾ ಇದ್ದಾವೆ. ಇನ್ನು ಗ್ಯಾರಂಟಿ ಯೋಜನೆ ಕೊಡೋಕ್ಕೆ ಇನ್ನೂ ಹೊರಗಡೆಯಿಂದ ಸಾಲ ಮಾಡೋ ಬೇಕಾಗುತ್ತೆ. ಮತ್ತು ಇಲ್ಲಾಂದರೆ ದುಬಾರಿ ಏನು ಜನಗಳು ವಸ್ತುಗಳು ತಾಳೋದಾಗಲಿ ದುಬಾರಿಗಳು ರೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ವಿಷಯ ನಿಮಗೆ ತಿಳಿಸ್ತೀನಿ. ಏನು ಈ ವಸತಿ ಯೋಜನೆ ಅಡಿಯಲ್ಲಿ ಬಡವರಿಗೆ ಒಂದು ಸೂರು ಅಂತ ಕೊಡ್ತಾ ಇದ್ದೀರಾ, ಆ ಸೂರು ನಿಜವೂ ಮನೆ ಒಳಗೆ ಇರೋಕ್ಕೆ ದಾರಿ ಮಾಡಿಕೊಡಿ ಸರ್ಕಾರಕ್ಕೆ ಅಂತ ಹೇಳ್ಬಿಟ್ಟು ಈ ಬಜೆಟ್ನಲ್ಲಿ ಆದಷ್ಟು ವಸತಿ ಯೋಜನೆ ಬಡವರು ಇರುವಂತಹ ಒಂದು ಸೂರು ಯೋಜನೆ ನೀವು ಮಾಡಿಕೊಡ್ಬೇಕು ಸರ್ಕಾರದವರು. ಯಾಕೆಂದರೆ ಈ ಯೋಜನೆ ನೀವು ಮನೆಗಳು ಕೊಡ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಬಜೆಟ್ನಲ್ಲಿ ಆದಷ್ಟು ಸರ್ಕಾರ ಈ 1 ಲಕ್ಷ ವಸತಿ ಯೋಜನೆ ಆಗಿರ್ಬೋದು, ಕರ್ನಾಟಕ ವಸತಿ ನಿಂತಿರುವಾಗಿರೋ ಪ್ರತಿಯೊಂದು ಯೋಜನೆಯಲ್ಲಿ ಬಜೆಟ್ಗಂದು ಇಷ್ಟು ಸೀಮಿತವಾಗಿ ವಸತಿ ಯೋಜನೆಯಲ್ಲಿ ಇಷ್ಟು ಸೀಮಿತವಾಗಿ ಬಜೆಟ್ ಮಂಡನೆ ಮಾಡಬೇಕಾಗುತ್ತೆ. ಇಲ್ಲಿ ಸರ್ಕಾರ ಆದಷ್ಟು ವಸತಿ ಯೋಜನೆಯಲ್ಲಿ ನಾವು ಹಣ ಈ ಬಜೆಟ್ನಲ್ಲಿ ಕೊಡ್ತೀವಿ ಅಂತ ತಿಳಿಸಿದೆ. ಕಾದು ನೋಡಬೇಕು ಎಷ್ಟು ಕೊಡುತ್ತೆ ಅಂತ ಕಾದು ನೋಡಬೇಕು. ಈ ತುಂಬ ಕೊಟ್ಟರೆ ತುಂಬ ಒಳ್ಳೆಯದು. ವಸತಿ ಯೋಜನೆಯಲ್ಲಿ ಹಣ ಕೊಟ್ಟರೆ ತುಂಬ ಒಳ್ಳೆಯದು ಅಂತಲೇ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ. ಫ್ರೆಂಡ್, ಇಲ್ಲಿ ಬಜೆಟ್ ಏನು ಮಾರ್ಚ್ 6ನೇ ತಾರೀಕು ಯೋಜನೆ ವಸತಿ ಯೋಜನೆ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಸರ್ಕಾರ ಆದಷ್ಟು ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ಬಜೆಟ್ ಮಂಡನೆಯಲ್ಲಿ ಆದಷ್ಟು ಹಣ ಬಿಡುಗಡೆ ಮಾಡಿ ಬಡವರಿಗೆ ಒಳ್ಳೆಯದ ಮಾಡಲಿ ನಿಮ್ಮ ಸರ್ಕಾರ ಅಂತಲೇ ತಿಳಿಸ್ತೀವಿ. ವಸತಿ ಸಚಿವ ಜಮೀರ್ ಅಹ್ಮದ್ ಅವರಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿ ಬಡವರಿಗೆ ಮನೆ ಕಾಯ್ಕೊಂಡು ಕುಂತಿದ್ದಾರೆ. ಅಂಥವ್ರಿಗೆ ಈಗ ಹಣ ಬಿಡುಗಡೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತಲೇ ಆ ಸರ್ಕಾರಕ್ಕೆ ತಿಳಿಸ್ತೀನಿ. ಯಾಕೆಂದರೆ ಈಗ ಸದ್ಯಕ್ಕೆ ಹಣ ಬಿಡುಗಡೆ ಮಾಡಿದ್ರೆ ಕೆಲಸ ನಡೆಸಿ ನಂತರ ಬಂದಂಥ ಲೋನ್ಗಳಲ್ಲಿ ಅವರು ಸರಿ ಮಾಡ್ಕೊಂಡು ನಮ್ಮದು ಮನೆಗಳು ಕೊಡ್ಬೋದು, ಫ್ಲ್ಯಾಟ್ಗಳು. ಈಗಲೇ ನೀವು ಬಜೆಟಲ್ಲಿ ಹಣ ಬಿಡಲಿಲ್ಲ ಅಂದರೆ ಈ ಸದ್ಯಕ್ಕೆ ಪರಿಸ್ಥಿತಿ ತುಂಬ ಹದಗೆಡ್ತೈತೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ 6ನೇ ತಾರೀಕು ಮಾರ್ಚ್ ಶುಕ್ರವಾರ ಕಾದು ನೋಡೋಣ ಏನು ಬಜೆಟ್ ಮಂಡಳಿ ವಸತಿ ಯೋಜನೆಯಲ್ಲಿ ಎಷ್ಟು ಕೋಟಿ ಹಣ ಬಿಡುಗಡೆ ಮಾಡುತ್ತೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ನಮಸ್ಕಾರ.